ಕೇಂದ್ರ ಸರ್ಕಾರದ ಮಹಾ ಆಕಾಂಕ್ಷಿ ಯೋಜನೆ. ಇದೇನಪ್ಪ ಅಂದ್ರೆ, ಒಂದು ಹೊಗೆ ಮುಕ್ತ ಭಾರತ ಮಾಡಬೇಕು, ಇನ್ನೊಂದು ಮತ್ತೆ ಈಗ ನೀವು ಗ್ಯಾಸ್ ಯಾವ ತರ ಬಳಸ್ತಾ ಇದ್ದೀರ ಅಂದ್ರೆ ಸೌದೆ ಒಲೆನಲ್ಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಪರಿಸರದ ಬಗ್ಗೆ ಕಾಳಜಿ ವಹಿಸಬೇಕು, ಇನ್ನೊಂದು ಹೊಗೆ ಮುಕ್ತ ಭಾರತ ಮಾಡಬೇಕು ಅನ್ನೋದೇ ಈ ಕೇಂದ್ರ ಸರ್ಕಾರದ ಮಹಾ ಆಕಾಂಕ್ಷಿ ಯೋಜನೆ. ಈ ಉಜ್ವಲ ಯೋಜನೆ ಅನ್ನೋಂಥದ್ದು BPL ಕಾರ್ಡ್ ಹೋಲ್ಡರ್ ಯಾರಿರ್ತಾರೆ ಅವ್ರಿಗೆ ಮಾತ್ರ ಸಿಗುತ್ತೆ, ಸರಿನಾ? BPL ಕಾರ್ಡ್ ರೇಷನ್ ಕಾರ್ಡ್ ಇರಬೇಕು. ಆ ರೇಷನ್ ಕಾರ್ಡ್ ಅಲ್ಲಿ ಒಂದು ಹೆಂಗಸರು ಇರಬೇಕು, ಲೇಡೀಸ್ ಇರಬೇಕು, ಅವ್ರದ್ದು 2 ಫೋಟೋ, 2 ಬ್ಯಾಂಕ್ ಪಾಸ್ಬುಕ್. ಆ ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನ ಇದಾರೆ ಅವ್ರದ್ದೆಲ್ಲರದು ಆಧಾರ್ ಕಾರ್ಡ್ ಇರಬೇಕು. ಆಧಾರ್ ಕಾರ್ಡ್ ಇದ್ರೆ ಒಂದು 10 ರಿಂದ 15 ದಿನ ಒಳಗಡೆ ನಿಮ್ಗೆ ಕನೆಕ್ಷನ್ ಸಿಗುತ್ತೆ. ಇದು ಹೇಗಪ್ಪ ಅಂದ್ರೆ, ಇದಕ್ಕೆ ಮುಂಚೆ ನೀವೆಲ್ಲೂ ಗ್ಯಾಸ್ ಕನೆಕ್ಷನ್ ತಗೊಂಡಿರ್ಬಾರ್ದು, ಎಲ್ಲೂ ಅಪ್ಲಿಕೇಶನ್ ಕೊಟ್ಟಿರ್ಬಾರ್ದು, ಅಂತವ್ರಿಗೆ ಮಾತ್ರ ಗ್ಯಾಸ್ ಕನೆಕ್ಷನ್ ಸಿಗುತ್ತೆ. ಒಂದು ಈ ಗ್ಯಾಸ್ ಕನೆಕ್ಷನ್ ಮತ್ತೆ ಇದು ನೀವು ಎಲ್ಲರೂ ಅಪ್ಲಿಕೇಶನ್ ಹಾಕ್ಬೋದು, ಭಾರತ್ ಅಲ್ಲೋ, ಇಂಡಿಯನ್ ಅಲ್ಲೋ, HP ನಲ್ಲೋ. ಕೋಲಾರಲ್ಲಿ ಬಂದ್ಬಿಟ್ಟು 4 ಏಜೆನ್ಸಿ ಇದೆ. ಬಂಗಾರಪೇಟೆ ಸರ್ಕಲ್ ಅಲ್ಲಿ ಕೇದಾರ್ ಗ್ಯಾಸ್ ಏಜೆನ್ಸಿ ಅಂತ ಇದೆ. ಮತ್ತೆ ಅಲ್ಲಿ ಪಕ್ಕದಲ್ಲಿ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ವಿಸ್ಮಯ ಅಂತ HP ಏಜೆನ್ಸಿ ಇದೆ. ಮತ್ತೆ ಇಲ್ಲಿ ಜಯನಗರದಲ್ಲಿ ಬಂದ್ಬಿಟ್ಟು ವಾಯುಪುತ್ರ ಅಂತ ಗ್ಯಾಸ್ ಏಜೆನ್ಸಿ ಇದೆ. ಅಂತರ್ಗಂಗೆ ರಸ್ತೆಯಲ್ಲಿ ಲಕ್ಷ್ಮೀ ನರಸಿಂಹ ಅಂತ ಏಜೆನ್ಸಿ ಇದೆ. ನಿಮ್ಗೆ ಹತ್ತಿರದಲ್ಲಿ ನಿಮ್ಮ ಮನೆಗಳಿಗೆ ಹತ್ರ ಯಾವ ಗಾಡಿ ಬರುತ್ತೋ, ನಮ್ಮ ಗಾಡಿ ಬರುತ್ತೋ ಆ ಒಂದು ಏಜೆನ್ಸಿಗಳಲ್ಲಿ ಡಾಕ್ಯುಮೆಂಟ್ಸ್ ಕೊಡ್ಬೇಕು. ಒಂದು ಅದಾದ್ಮೇಲೆ ಮತ್ತೆ ನಿಮ್ಗೆ ಈ ಗ್ಯಾಸ್ ಕನೆಕ್ಷನ್ ವಾರ 10 ದಿನದಲ್ಲಿ ಬರುತ್ತೆ. ಮತ್ತೆ ನಿಮ್ಗೆ ಈ ಫಲಾನುಭವಿಗಳು ಯಾರಿದ್ದಾರೋ ಇವ್ರಿಗೆಲ್ಲರಿಗೂ ಈಗ ಪ್ರೆಸೆಂಟ್ ಸಿಲಿಂಡರ್ ರೇಟ್ ಬಂದ್ಬಿಟ್ಟು 911 ರೂಪಾಯಿ ಇದೆ. ನಿಮಗೆ 611 ರೂಪಾಯಿ ಆಗುತ್ತೆ. ಏನಪ್ಪ ಅಂದ್ರೆ, ಈಗ ನೀವು 911 ರೂಪಾಯಿ ಕೊಟ್ಟು ಸಿಲಿಂಡರ್ನ ತಗೊಂತೀರಾ, ರಿಫಿಲ್ ನ ತಗೊಂಡಿರಾ, ಮತ್ತೆ ನೀವು ಬ್ಯಾಂಕ್ ಅಕೌಂಟ್ ಕೊಟ್ಟಿರ್ತೀರಲ್ಲ, ಬ್ಯಾಂಕ್ ಲಿಂಕ್ ಆಗಿರತ್ತಲ್ಲ, ಆ ಅಕೌಂಟ್ ಮತ್ತೆ 300 ರೂಪಾಯಿ ನಿಮ್ಗೆ ಸಬ್ಸಿಡಿ ಬರುತ್ತೆ. ಅಲ್ಲ ನಿಮ್ ಗ್ಯಾಸ್ ಸಿಲಿಂಡರ್ ರಿಫಿಲ್ ಬಂದ್ಬಿಟ್ಟು 600 ರೂಪಾಯಿ ಆಗಿರುತ್ತೆ. ಮತ್ತೆ ಇನ್ನೊಂದು ಈಗ ಹೇಳ್ತಿರೋದಂದ್ರೆ, ಆಲ್ರೆಡಿ ಅವ್ರು ಯಾರು ತಾಯಿ ತಗೊಂಡಿದ್ದಾರೆ, ಅದೇ ಕಳೆದೋಗಿದೆ ಅಂತ ಮತ್ತೆ ಇನ್ನೊಂದ್ಸರಿ ಕೊಡ್ತಾರೆ ಅಂತ, ಆ ಥರ ಬರೋದಿಲ್ಲ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ಈಗ ಆಲ್ರೆಡಿ ಈ ಉಜ್ವಲ ಸ್ಕೀಮ್ ಅಲ್ಲಿ ಯಾರಿರ್ತಾರೆ ಅವ್ರ ಹೆಸರಲ್ಲೇ ಇರುತ್ತೆ, ಬೇರೆ ಹೆಸರು ಟ್ರಾನ್ಸ್ಫರ್ ಆಗಲ್ಲ, ಬೇರೆ ಕಡೆಗೂ ಟ್ರಾನ್ಸ್ಫರ್ ಆಗಲ್ಲ. ಸಪೋಸ್ ಡೆತ್ ಆಗಿದ್ರೆ ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಬಳಸ್ಬೋದು ಅಷ್ಟೇ, ಬೇರೆ ಯಾರ ಹೆಸರು ಟ್ರಾನ್ಸ್ಫರ್ ಆಗಲ್ಲ. ಇದೊಂದಿದೆ. ಬೇರೆ ಡೌಟ್ ಇಂದ ಕೇಳ್ಬೋದು ತಾಯಿದು. ಅಮ್ಮ ನಿಮ್ಮ ಹತ್ತಿರದಲ್ಲಿ ಯಾವ ಏಜೆನ್ಸಿ ಅಲ್ಲಿ